ಮನೆಯೊಂದರಲ್ಲಿ ಆಕಸ್ಮಿಕವಾಗಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾದ ಹಿನ್ನೆಲೆ ರಿಪೇರಿ ಮಾಡಲು ಬಂದಿದ್ದ ಭಾರತ್ ಗ್ಯಾಸ್ ಸಿಬ್ಬಂದಿ ಓರ್ವರಿಗೆ ಬೆಂಕಿ ತಗುಲಿದ ಘಟನೆ ಭಟ್ಕಳ ಸರ್ಪನ್ಕಟ್ಟೆ ಬಾಳೆಹಿತ್ತಲ್ನಲ್ಲಿ ನಡೆದಿದೆ. ಗಾಯಗೊಂಡ ವ್ಯಕ್ತಿ ರಾಜುರಾಮ್ ರಿದಾಮುಲ್ಲಾರಾಮ್ ರಾಜಸ್ಥಾನ್ ಜೋಧ್ಪುರ ನಿವಾಸಿಯಾಗಿದ್ದು, ಇವರು ಸರ್ಪನ್ಕಟ್ಟೆ ಬಾಳೆಹಿತ್ತಲ್ನಲ್ಲಿ ಮನೆಯೊಂದರಲ್ಲಿ ಗ್ಯಾಸ್ ಸೋರಿಕೆಯಾಗುತ್ತಿದ್ದ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ತೆರಳಿ ಮನೆಯ ಒಳಗಡೆ ಇದ್ದ ಸೋರಿಕೆಯಾಗುತ್ತಿದ್ದ ಗ್ಯಾಸ್ ಸಿಲಿಂಡರ್ ಅನ್ನು ಹೊರಗಡೆ ತಂದು ರಿಪೇರಿ ಮಾಡುವ ಸಮಯದಲ್ಲಿ ಅಲ್ಲೇ ಪಕ್ಕದಲ್ಲಿ ಬಚ್ಚಲು ಮನೆ ಬೆಂಕಿಯು ಒಂದೇ ಸಮನೆ ಸೋರಿಕೆಯಾಗುತ್ತಿದ್ದ ಗ್ಯಾಸ್ ಸಿಲಿಂಡರ್ಗೆ ಬೆಂಕಿ ತಗುಲಿ ಬೆಂಕಿ ನಂದಿಸುವ ಸಂದರ್ಭದಲ್ಲಿ ರಾಜುರಾಮ್ ಅವರಿಗೆ ಕೈಕಾಲು ಸುಟ್ಟು ಹೋಗಿದ್ದು, ಯಾವುದಕ್ಕೂ ಹಿಂಜರಿಯದೆ ಉರಿಯುತ್ತಿದ್ದ ಬೆಂಕಿ ನಂದಿಸಿ ಮನೆಯವರನ್ನು ರಕ್ಷಣೆ ಮಾಡಿದ್ದಾರೆ. ತಕ್ಷಣ ಸೂಕ್ತ ಸಮಯದಲ್ಲಿ ಮನೆ ಮಾಲೀಕರು ಹಾಗೂ ಮೂಕಾಂಬಿಕಾ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗಳು ರಾಜುರಾಮ್ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಿದ್ದಾರೆ. ಗ್ರಾಮೀಣ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.